ಅದಕ್ಕೆ ತಿನ್ನ ಇರೋ 1 ನಿಮಿಷ ಆಗಿರೋ ನನ್ನ ಹೆಸರು ಸತೀಶ್ ಅಂತ, ಅಮ್ಮೇರಳ್ಳಿ ಗ್ರಾಮ. ಏನು ರಾತ್ರಿ ಸುರಿದಂತಹ ಭಾರೀ ಮಳೆಯಿಂದಾಗಿ ಸುಮಾರು ನಾವು ಕಂಡೇ ಇರಲಿಲ್ಲ. ಇಂಥ ಒಂದೇ ರಾತ್ರಿಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಮಳೆಯಾಗಿ ನಮಗೆ ಏನು ಅಮ್ಮೇರಳ್ಳಿ ಗ್ರಾಮದಿಂದ ಮಾಲೂರು ಮುಖ್ಯ ರಸ್ತೆಯಿಂದನೂ NH75 ಹೋಗುವಂತಹ ಮೇನ್ ಮುಖ್ಯ ರಸ್ತೆಯಲ್ಲಿ ಒಂದು ಕಾಲುವೆ ಹಾದು ಹೋಗುತ್ತೆ. ಆ ಅಮ್ಮೇರಳ್ಳಿ ಕೆರೆಯಿಂದನೂ ಕೋಲಾರಮ್ಮ ಕೆರೆಗೆ ನೀರು ಹಾದು ಹೋಗತಕ್ಕಂತಹ ಕೆರೆಯಲ್ಲಿ ಕಾಲುವೆನಲ್ಲಿ ಇವತ್ತೊಂದು ದಿವಸ ಜನಸಾಮಾನ್ಯರು ಈ ಕಡೆಯಿಂದ ಆ ಕಡೆ ಹೋಗ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ಗಾಡಿ ಕಾರು ಯಾವುದರಲ್ಲೂ ಹೋಗೋಕ್ಕಾಗಲ್ಲ. ಆದ್ದರಿಂದ ನಾವು ಸುಮಾರು ಈ ಕಡೆಯಿಂದ ಹೋದರೆ ಮಳೇರಳ್ಳಿ ಮುಖಾಂತರ ಹಿಂಗೆ ಬರಬೇಕು, ಈ ಕಡೆಯಿಂದ APMC ಮುಖಾಂತರ ತೋಟಗಳಿಗೆ ಹೋಗಬೇಕು. ಈ ತೋಟಗಳಿಗೆ ಹೋಗುವಂಥ ಸುಮಾರು ಒಂದು 150-200 ಎಕರೆ ಹೋಗುವಂಥ ರೈತರು ಸುತ್ತಾಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಇವತ್ತಿದೆ. ಇದನ್ನು ತಕ್ಷಣ ಜಿಲ್ಲಾಡಳಿತ ಹಾಗೂ ರಾಜಕಾರಣಿಗಳು MLA MP ಯಾರೇ ಆಗಿರ್ಬೋದು ಕೂಡಲೇ ಆಗಮಿಸಿ ಇದನ್ನು ಪರಿಶೀಲನೆ ಮಾಡಿ ಮೊದಲು ನಮಗೆ ಮುಖ್ಯವಾದಂಥದ್ದು ಒಂದು ದೊಡ್ಡ ಸೇತುವೆ ಒಂದು ನಿರ್ಮಾಣ ಮಾಡಿಕೊಡ್ಬೇಕು. ಜಾಸ್ತಿ ತೊಂದರೆ ಆಗ್ತಾಯಿದೆ. ಅದು ಬಿಟ್ಟು ಅದೇ ಪಕ್ಕದಲ್ಲೇ ಆ ನೀರು ಹಾದು ಹೋಗೋಂತಹ ಜಾಗದಲ್ಲಿ ಸ್ಮಶಾನ ಇದ್ದು ಇವತ್ತೊಂದು ದಿವಸ ನಮ್ಮೂರಿನ ಒಬ್ಬ ಹಿರಿಯರು ತೀರ್ಕೊಂಡಿರ್ತಾರೆ. ಯಾವುದೇ ಕಾರಣಕ್ಕೂ ಸ್ಮಶಾನದಲ್ಲಿ ಪೂರ್ತಿ ನೀರು ತುಂಬಿಕೊಂಡಿರೋದ್ರಿಂದನೂ ಅವ್ರಿಗೆ ಉಳ ಕೂಡ ಜಾಗ ಸಹಿತ ಇರುವುದಿಲ್ಲ. ಅದನ್ನು ಸಹ ವಿಶೇಷವಾಗಿ ಜಿಲ್ಲಾಡಳಿತ ಜನಪ್ರತಿನಿಧಿಗಳು ಯಾರೇ ಆಗಿರಲಿ ಬಂದು ಸಂಬಂಧಪಟ್ಟಂಥವ್ರು ಬಂದು ಇದು ಪರಿಶೀಲನೆ ಮಾಡಿ ಅದಕ್ಕೆ ನಮ್ಮ ಅಮ್ಮೇರಳ್ಳಿ ಗ್ರಾಮಕ್ಕೆ ಮತ್ತು ಸುತ್ತಮುತ್ತಲ ಗ್ರಾಮಗಳಿಗೆ ಒಂದು ಮುಖ್ಯವಾದಂತಹ ಒಂದು ಬ್ರಿಡ್ಜನ್ನು ಮಾಡಿಕೊಡ್ಬೇಕಾಗಿ ವಿನಂತಿ ಮಾಡ್ಕೊತೇನೆ. ಅದೇ ಇನ್ನೊಂದು ಮಾಲೂರು ರಸ್ತೆಯಿಂದನೂ ಬೆಗ್ಲಿಗೆ ಹೋಗುವಂಥ ಒಂದು ರೋಡ್ ಇದೆ, ಅದು ಸಂಪೂರ್ಣವಾಗಿ ಹದಗೆಟ್ಟಿದೆ. ಅಲ್ಲೂ ಅಷ್ಟೇ ನೂರಾರು ಜನ ರೈತರು ಆ ಕಡೆ ಹೋಗಲಿಕ್ಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ ಇದೆ. ದಯವಿಟ್ಟು ಅದನ್ನು ಕೂಡ ತಾವು ಬಂದು ವೀಕ್ಷಣೆ ಮಾಡಿ ಸರಿಪಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಸ್ಮಶಾನಕ್ಕೆ ಜಾಗ ಇಲ್ಲಿ ಏನು ಅಮ್ಮೇರಳ್ಳಿನಲ್ಲಿ ಒಂದು ಕಾಲುವೆ ಪಕ್ಕದಲ್ಲಿ ಒಂದು 3/4 ಎಕರೆ ಆಗುವಂಥ ಜಾಗ ಆ ಹಿರಿಯರು ಅಲ್ಲೇ ಸ್ಮಶಾನ ಮಾಡ್ಕೊಂಡಿರ್ತಾರೆ ಫಸ್ಟಿಂದನೂ. ಈಗ ಬೇಜಾನಾಗಿ ಸುಮಾರು ಒಂದು 7-8 ಎಕರೆ ಜಮೀನುಗಳಿದೆ ಅಮ್ಮೇರಳ್ಳಿ ಗ್ರಾಮದಲ್ಲಿ ಇದೆ. ದಯವಿಟ್ಟು ಕೂಡಲೇ ವಿಶೇಷವಾಗಿ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿ ನಾನು ಕಳಕಳಿಯಿಂದ ಬೇಡ್ಕೊಳ್ಳೋದೇನೆಂದರೆ ಅಮ್ಮೇರಳ್ಳಿ ಏನು 3,500-4 ಸಾವಿರ ಜನಸಂಖ್ಯೆ ಇರತಕ್ಕಂಥ ಒಂದು ಊರಾಗಿರ್ತದೆ. ಅದಕ್ಕೆ ಒಂದು ನಾವು ಏನು ನಗರಕ್ಕೆ ಅಂಟಿಕೊಂಡಿರ್ತೀವಿ. ಇಂಥ ಪರಿಸ್ಥಿತಿನಲ್ಲೂ ನಾವು ಈ ಥರ ಪರಿಸ್ಥಿತಿನಲ್ಲಿ ಇಲ್ಲಿ ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಊರುಗಳು ಜನಸಾಮಾನ್ಯಗಳು ಬಹಳ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಸ್ಮಶಾನಕ್ಕೆ ಒಂದು ಸೂಕ್ತವಾದ ಜಾಗವನ್ನು ನೀಡಬೇಕಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ.